ಅಕ್ಷಯ ತೃತೀಯ ವಿಶೇಷ ದಿನ, ಗೋಚಾರ ವಿಶೇಷ, ಪರಶುರಾಮ ಜಯಂತಿಯ ವಿಶೇಷ, ದಾನಗಳ ವಿಶೇಷ ಎಲ್ಲವನ್ನು ತಿಳಿದು ಇವತ್ತಿನ ದಿನದಂತೆ ಯಾವ ರಾಶಿಗೆ ಯಾವ ಶುಭ ಫಲ ಇದೆ. ಅಕ್ಷಯ ತೃತೀಯ ಅಂದರೆ ಬರೀ ಶುಭ ಫಲವೇ, ಯಾವ ಅಶುಭವೂ ಇರೋದಿಲ್ಲ. ಹಾಗಾಗಿ ಒಂದು ಸಂಕ್ಷಿಪ್ತವಾಗಿ ರಾಶಿ ಫಲವನ್ನು ನೋಡ್ತಾ ಮೇಷರಾಶಿಯಿಂದ ಶುರು ಮಾಡಿ, ರವಿ ಚಂದ್ರ ಗುರುಗಳ ವಿಶೇಷವಾಗಿರ್ತಕ್ಕಂಥ ಅನುಕೂಲ ಇರತಕ್ಕಂತಹ ದಿನ ಈ ತಿಂಗಳೂ ಕೂಡ. ವ್ಯಾಪಾರ ವ್ಯವಹಾರಗಳು, ಧನಾದಾಯಗಳು, ಅನುಕೂಲಗಳು, ಅವಕಾಶಗಳು ವಿಶೇಷವಾಗಿ ತೆರೆಕೊಳ್ತಕ್ಕಂತಹ ದಿನ ಇದೆ. ಇವತ್ತಿನ ದಿನದಲ್ಲಿ ಯಾವುದೇ ಹೊಸ ಒಡಂಬಡಿಕೆ, ಯಾವುದೇ ಹಳೆಯ ಪ್ರಯತ್ನಗಳಿಗೆ ನೀವೇನೇನು ಪ್ರಯತ್ನಗಳು ಹಾಕಿರ್ತೀರಿ, ಇವತ್ತಿನ ದಿನದಲ್ಲಿ ಅದಕ್ಕೆಲ್ಲ ಒಂದು ವಿಶೇಷವಾಗಿರ್ತಕ್ಕಂಥ ಚಾಲನೆ ಸಿಗ್ತಕ್ಕಂಥದ್ದು. ಮೇಷರಾಶಿಯವರಿಗೆ ಗುರುವಿನ ಬಲ ಇನ್ನೊಂದು 2-3 ವಾರ ಇರ್ತದೆ. ಆಮೇಲೆ ತೃತೀಯಕ್ಕೆ ಗುರು ಹೋಗೋದು, ಅಲ್ಲಿವರೆಗೂ ಗುರುವಿನ ಬಲವೂ ವಿಶೇಷವಾಗಿದೆ. ಆರೋಗ್ಯವಾಗಲಿ, ಮಾನಸಿಕವಾಗಿರ್ತಕ್ಕಂಥ ದೃಢತೆಯಾಗಲಿ ವಿಶೇಷವಾಗಿ ಅಭಿವೃದ್ಧಿ ಹೊಂದತಕ್ಕಂತಹ ತಿಂಗಳು ಅಥವಾ ಅಕ್ಷಯ ತೃತೀಯ. ಮೇಷರಾಶಿಯವರಿಗೆ ಬಿಳಿ ಮುತ್ತುಗಳನ್ನು, ಕೆಂಪು ಹವಳಗಳನ್ನು, ಅದರಲ್ಲಿ ನೀವು ಆಭರಣಗಳನ್ನು ಮಾಡಿಸ್ಕೊಳ್ಬಹುದು. ಉಂಗುರವಾಗಲಿ, ಸರವಾಗಲಿ, ಜಪಮಣಿ ಆಗಲಿ ಮಾಡಿಸ್ಕೊಳ್ಬಹುದು. ಶ್ರೀನಿವಾಸ ದೇವರಿಗೆ ಅಲಂಕಾರಕ್ಕೆ ಇಟ್ಟು ಅದನ್ನು ಪ್ರಸಾದ ರೂಪದಲ್ಲಿ ನೀವು ಧರಿಸ್ಕೊಳ್ಬಹುದು. ಸಂಪತ್ಪ್ರದವಾಗ್ತದೆ. ಮುಂದೆ ವೃಷಭ ರಾಶಿ, ಗುರುಚಂದ್ರರ ಅನುಕೂಲ, ಆರಂಭದ ಮಾಸ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅನೇಕ ಶುಭ ಕಾರ್ಯಗಳಿಗೆ ಚಾಲನೆ ಸಿಗ್ತದೆ. ಆದಾಯ ಅಭಿವೃದ್ಧಿ ಇದೆ. ವಿದ್ಯಾರ್ಥಿಗಳಿಗೆ ಚೈತನ್ಯದಾಯಕವಾಗಿರ್ತಕ್ಕಂಥದ್ದು. ಹೊಸ ಅವಕಾಶಗಳು, ಈಗಿನ್ನೂ ವಿದ್ಯಾಭ್ಯಾಸ ಮುಗಿಸಿರ್ತಕ್ಕಂಥವರಿಗೆ ಅಥವಾ ಹುಡುಕ್ತಾ ಇರತಕ್ಕಂಥವರಿಗೆ ಕೆಲಸ ಬಗ್ಸ ಅವರಿಗೆ ಅವಕಾಶ ಆಗ್ತಕ್ಕಂಥದ್ದು. ಸಂತಾನ ಪ್ರಸಾದ, ಮದುವೆ ಸಹಿತ ಮದುವೆ ಆಗ್ತಕ್ಕಂಥದ್ದು, ಸಂತಾನ ಪ್ರಸಾದ ಆಗ್ತಕ್ಕಂಥದ್ದು, ಇದೆಲ್ಲ ಪೂರ್ವಕವಾಗಿರ್ತಕ್ಕಂತಹ ಅಕ್ಷಯ ತೃತೀಯ. ವೃಷಭ ರಾಶಿಯವರಿಗೆ ಚಿನ್ನದಲ್ಲಿ ವಜ್ರದ ಮಣಿಯನ್ನು ಆಭರಣವನ್ನಾಗಿ ಮಾಡಿಸಿಕೊಂಡು ಅದಕ್ಕೆ ಶ್ರೀನಿವಾಸ ದೇವರಿಗೆ ಅಲಂಕಾರಕ್ಕೆ ಕೊಟ್ಟು ಧರಿಸ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥ ಸಂಪತ್ಪ್ರದ. ಮಿಥುನ ರಾಶಿ, ಬುಧಾದಿತ್ಯರ ಅನುಕೂಲ ಬಹಳ ವಿಶೇಷ ಇದೆ. ಬುಧ ಅಂದರೆ ವ್ಯಾಪಾರ, ಅದು ಮತ್ತು ಬುದ್ಧಿ ಮತ್ತು ಚಾಕಚಕ್ಯತೆ ಇದೆಲ್ಲವೂ ತರ್ತಕ್ಕಂಥದ್ದು ಬುಧಾದಿತ್ಯ ಯೋಗ ಅಂತಂತ. ಗುರು ಜನ್ಮಕ್ಕೆ ಬರ್ತಕ್ಕಂತಹ ಸನ್ನಿವೇಶವೂ ಕೂಡ ಸದ್ಯದಲ್ಲೇ ಇದೆ. ಅದು ಕೂಡ ಅಕ್ಷಯ ತೃತೀಯದಿಂದ ಶುರು ಆಗ್ತದೆ. ಮಾತು ಮತ್ತು ಸಂಬಂಧಗಳ ಬಗ್ಗೆ ಸ್ವಲ್ಪ ಎಚ್ಚರ ಇರಬೇಕು ಅಷ್ಟೇ. ಮಿಥುನ ರಾಶಿಯವರಿಗೆ ಹಸಿರು ಹಸಿರು ಅಂತಂದ್ರೆ ಮರಕತ ಅಂದರೆ ಹಸಿರು ಅಂತಂತ. ಆ ಹಸಿರು ಮಣಿಗಳು, ಮರಕತ ಇದರ ಆಭರಣಗಳನ್ನು ಬಳೆ ಮಾಡಿಸ್ಕೊಳ್ಳೋದು ಅಥವಾ ಕುತ್ತಿಗೆಗೆ ಹಾರ ಮಾಡಿಕೊಳ್ಳೋದು ಅಥವಾ ಉಂಗುರಗಳು ಹಾಕ್ಕೊಳ್ತಕ್ಕಂಥದ್ದು, ಇದರ ಜಪಮಣಿಯನ್ನು ಮಾಡ್ತಕ್ಕಂಥದ್ದು, ಇದೆಲ್ಲ ವಿಷ್ಣು ಪ್ರೀತಿಕರವಾಗಿರ್ತಕ್ಕಂಥ ಮಣಿಗಳು. ಇದನ್ನು ಅಕ್ಷಯ ತೃತೀಯ ಅಂತಂತ ವಿಶೇಷವಾಗಿ ಯಾರಿಗೆ ಯಾವ ಮಣಿ ಏನು ಅಂತಂತ ಇದನ್ನು ಜೊತೆಯಲ್ಲಿ ಹೇಳ್ತಾ ಇದ್ದೀನಿ. ಇದನ್ನು ಕೂಡ ಶ್ರೀನಿವಾಸ ದೇವರಿಗೆ ಅರ್ಪಿಸಿ ಧರಿಸ್ತಕ್ಕಂಥದ್ದು. ಶ್ರೀನಿವಾಸ ದೇವರಿಗೆ ಯಾಕೆ ಅಂತಂತಂದರೆ ಸರ್ವೈಶ್ವರ್ಯಪ್ರದಂ ನೃಣಾಂ ಸರ್ವಮಂಗಲ ಕಾರಣಂ ಮಾಯಾವಿ ಪರಮಾನಂದಂ ತ್ಯಕ್ತ್ವಾ ವೈಕುಂಠಮುತ್ತಮಂ. ಸರ್ವೈಶ್ವರ್ಯಪ್ರದ, ನಾವು ಚಿಂತನೆ ಮಾಡಲಿಕ್ಕೆ ಆಗದೇ ಇರುವಂತಹ ಐಶ್ವರ್ಯವಂತನು ಶ್ರೀನಿವಾಸ ದೇವರು. ಶ್ರೀನಿವಾಸ ಅಂತಂತಂದರೆ ಐಶ್ವರ್ಯ, ಐಶ್ವರ್ಯ ಅಂದರೆ ಶ್ರೀನಿವಾಸ ಅಂತಂತ. ಅದು ಕಲಿಯುಗದಲ್ಲಿ ಎಲ್ಲ ಐಶ್ವರ್ಯ ಪೂರ್ಣನಾಗಿರ್ತಕ್ಕಂಥ ಅವತಾರ ಶ್ರೀನಿವಾಸನ ಅವತಾರ. ಹಾಗಾಗಿ ಎಲ್ಲವೂ ಕೂಡ ಅವನಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು, ಅವನದ್ದು. ಹಾಗಾಗಿ ನಾವು ಧರಿಸ್ತಕ್ಕಂತಹ ಆಭರಣಗಳೇ ಇರಲಿ, ಅದು ಆ ಶ್ರೀನಿವಾಸ ದೇವರ ಅಲಂಕಾರದಿಂದಲೇ ಅದಕ್ಕೆ ಬೆಲೆ, ಅದಕ್ಕೆ ಮೌಲ್ಯ. ನಾವು ಕೊಟ್ಟಂಥ ದುಡ್ಡಿನಿಂದ ಅದಕ್ಕೆ ಮೌಲ್ಯ ಅಲ್ಲ. ನಮಗೆ ಕಷ್ಟ ಇರ್ಬೋದು, 1 ಲಕ್ಷ ರೂಪಾಯಿ ಕೊಟ್ಟು ಬಂಗಾರ ತಗೊಳ್ಳೋದು, ಮಣಿಗಳು ತಗೊಳ್ಳೋದು, ಅದು ವಿಷಯ ಅಲ್ಲ. ಆದರೆ ಆ ವಸ್ತು ಏನಿದೆ, ಆ ಬಂಗಾರ ಆಗಲಿ ಐಶ್ವರ್ಯಗಳಾಗಲಿ, ಇದೆಲ್ಲವೂ ಕೂಡ ನಾವು ನಮ್ಮ ದುಡ್ಡು ಸೃಷ್ಟಿ ಮಾಡಿರೋದಲ್ಲ, ಭಗವಂತನ ಸೃಷ್ಟಿ ಅದು.
ಅವನ ಸೃಷ್ಟಿಯಲ್ಲಿ ನಾವು ಅದನ್ನು ಮಾಡಿ ಅದನ್ನು ಕಟ್ ಮಾಡಿ ಅದನ್ನು ಆಭರಣ ಮಾಡಿ ಮಾಡೋ ನಮ್ಮ ಒಂದು ಚೂರು ಶ್ರಮ ಇರೋದರಿಂದ ನಾವು ಹಣ ಹಾಕ್ತೀವಿ ಅಷ್ಟೇ. ಅದೆಲ್ಲ ಏನೂ ಇಲ್ಲ ಅಂದರೆ ನಮ್ಮ ಹಣ ಇಟ್ಕೊಂಡು ಏನು ಮಾಡೋದು? ತಿನ್ನೋಕ್ಕಾಗತ್ಯೇ? ತೊಡ್ಕೊಳ್ಳೋಕ್ಕಾಗತ್ಯೇ? ಇಲ್ಲ. ಹಾಗಾಗಿ ಶ್ರೀನಿವಾಸ ದೇವರಿಗೆ ಎಲ್ಲ ಆಭರಣಗಳನ್ನು ಸಮರ್ಪಣೆ ಮಾಡಿ ಧರಿಸೋದ್ರಿಂದ ಅದರಲ್ಲಿರ್ತಕ್ಕಂಥ ಕಲಿದೋಷವೂ ಹೋಗ್ತದೆ ಅಂತ ಭಾಗವತ ಎಚ್ಚರಿಸ್ತದೆ. ದುಡ್ಡಿದೆ ಅಂತಂತ ಇದಕ್ಕೆ ಹೋಗಿ ತೊಗೊಂಡು ಬರೋದಲ್ಲ, ಅಂಗಡಿಗೆ ತೊಗೊಂಡು ಬಂದು ಹಾಕ್ಕೊಳ್ಳೋದಲ್ಲ. ಅದನ್ನು ದೇವರಿಗೆ ಸಮರ್ಪಣೆ ಮಾಡಿ, ಅದು ವಿಶೇಷವಾಗಿ ಮಹಾವಿಷ್ಣುವಿಗೆ ಸಮರ್ಪಣೆ ಮಾಡಿ ಅದನ್ನು ಪ್ರಸಾದ ರೂಪದಲ್ಲಿ ಧರಿಸಿದರೆ ಚಿನ್ನದಲ್ಲಿ ಕಲಿಯ ಆವೇಶ ಇರುತ್ತದೆ. ಆ ಕಲಿಯ ಆವೇಶ ದೋಷ ಹೋಗ್ತದೆ ಅಂತ ಭಾಗವತವು ಹೇಳ್ತದೆ. ಹಾಗಾಗಿ ಶ್ರೀನಿವಾಸ ದೇವರು ಕರ್ಕರಾಶಿ, ಆರೋಗ್ಯ ಸುಧಾರಣೆ, ಕ್ರಯ ವಿಕ್ರಯ ಮಾಡ್ತಕ್ಕಂಥ ವ್ಯವಹಾರಗಳಿಗೆ ಚಾಲನೆ ಸಿಗ್ತದೆ. ಗುರು ವ್ಯಯಕ್ಕೆ ಬರೋದು ಕೂಡ ಸೇರಿ ಹಲವು ಚಟುವಟಿಕೆಗಳಿಗೆ ಈ ಮಾಸವು, ಈ ಅಕ್ಷಯ ತೃತೀಯವು ವಿಶೇಷವಾಗಿದೆ. ಬಿಳಿ ಮತ್ತು ಕಂದು ಬಣ್ಣದ ಮುತ್ತುಗಳನ್ನು ಅಮ್ಮನವರಿಗೆ ಅಲಂಕಾರ ಸಮರ್ಪಣೆ ಮಾಡಿ ಧರಿಸ್ತಕ್ಕಂಥದ್ದು ಆರೋಗ್ಯ ವೃದ್ಧಿಕರ ವಿಶೇಷ ಫಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.